ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಬನ್ನಿ, ಇವತ್ತು ನಾವು ಸ್ಲೀವ್ನ ಕಟ್ ವರ್ಕ್ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. 1 ಇಂಚ್ಗೆ 1 ಇಂಚ್ ಮಾರ್ಕ್ ಹಾಕಿದ್ದೀನಿ. 4 ಫೋಲ್ಡ್ ಮಾಡಿದ್ದೀನಿ ಪೇಪರ್ ಫ್ಯೂಸಿಂಗು. 4 ಫೋಲ್ಡ್ ಮಾಡಿ 1 ಇಂಚ್ಗೆ 1 ಇಂಚ್ ಮಾರ್ಕ್ ಹಾಕಿ ಈ ಥರ ಕಟ್ ಮಾಡ್ಕೊಳ್ಳಿ. ಮತ್ತು ಮುಕ್ಕಾಲು ಇಂಚ್ಗೆ ಅದೇ ಥರ ಮುಕ್ಕಾಲು ಇಂಚ್ ಗ್ಯಾಪ್ ಕೊಟ್ಬಿಟ್ಟು ಅದೇ ಥರ ನೀವು ಮತ್ತೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕಿಂಗ್ ಮಾಡ್ಕೊಳ್ಳೋದು ಹೇಗಪ್ಪ ಅಂದರೆ, ಫೋಲ್ಡ್ ಮಾಡಿ ಅದು ಮಾರ್ಕ್ ಮಾಡಿದ್ದೀವಲ್ಲ ಕಟ್ ಮಾಡಿರೋ ಪೀಸು, ಆ ಪೀಸ್ನ ಅದ್ರ ಮೇಲೆ ಇಟ್ಬಿಟ್ಟು ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಇದೇ ಥರ 3 ಕಟಿಂಗ್ ಮಾಡ್ಕೋಬೇಕು. ಮುಕ್ಕಾಲು ಇಂಚ್ಗೆ ಗ್ಯಾಪ್ ಕೊಟ್ಟು ಮತ್ತೆ ಅದೇ ಕಟ್ನ ಇಕ್ಕಿ ಕಟ್ ಮಾಡ್ಕೊಳ್ಳಿ. ಇದನ್ನು ಒಂದು ಬಟ್ಟೆ ಮೇಲೆ ಐರನ್ ಮಾಡ್ಕೊಳ್ಳಿ. ನೀಟಾಗಿ ಐರನ್ ಆದಮೇಲೆ 2 ಬೇಕು, 2 ತೊಳಿಗೆ ಒಂದೊಂದು. ಮತ್ತು ಸೈಡಲ್ಲೆಲ್ಲ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನೀವು ಸ್ಟಿಚ್ ಹಾಕ್ಕೊಳ್ಳಿ. ಇದು ಮಿಡಲ್ ನೋಡ್ಕೋಬೇಕು. ಸ್ಲೀವ್ ಮಿಡಲ್ ನೋಡಿಕೊಂಡು ನಾವು ಏನು ಕಟ್ ಮಾಡಿರ್ತೀವಲ್ವ, ಐರನ್ ಆದಮೇಲೆ ಅದು ಮಿಡಲ್ ಮಾಡಿಕೊಂಡು ಅದನ್ನು ಅದ್ರ ಮೇಲೆ ಇಟ್ಕೊಂಡು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದೇ ಥರ ವೀಡಿಯೋಸ್ ಕೊಡ್ತಾ ಇರ್ತೀನಿ ನಾನು. ನೋಡಿ, ಆ ಮಿಡಲ್ಗೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ನೀವು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಆ ಒಳಗಡೆ ಶೇಪು ನಮ್ಮದೇನು ಪೇಪರ್ ಫ್ಯೂಸಿಂಗ್ ಇದೆಯಲ್ಲ, ಆ ಪೇಪರ್ ಫ್ಯೂಸಿಂಗ್ ಒಳಗಡೆ ಬರಬೇಕು ಆ ಶೇಪು. ಅದರೊಳಗಡೆ ಆ ಶೇಪ್ ಕೊಟ್ಕೊಂಡು ನೀವು ಹೊಲ್ಕೋಬೇಕು ಫ್ರೆಂಡ್ಸ್. ಎಲ್ಲ ಕಡೆಯೂ ಅದೇ ಥರ ಹೊಲ್ಕೊಂಡಾದ್ಮೇಲೆ ಅದೇನು ನಿಮ್ಮದು ಒಳಗಡೆ ಕಟ್ಟಿದೆಯಲ್ಲ, ಕಟ್ಟು ಅದನ್ನು ನೀಟಾಗಿ ಎಂಡರು ಮ್ಯಾಚ್ ಹಾಕಿ ಆ ಬಟ್ಟೆನ ಕಟ್ ಮಾಡ್ಕೋಬೇಕು. ಎಲ್ಲ ಪೀಸ್ನೂ ಅದೇ ಥರ ಕಟ್ ಮಾಡ್ಕೊಳ್ಳಿ. ನಿಮಗೆ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ ಫಿನಿಶಿಂಗು. ಮತ್ತು ನೀವು ಪೇಪರ್ ಫ್ಯೂಸಿಂಗ್ ಒಳಗಡೆ ಮಾಡಬೇಕು ಸ್ಟಿಚ್ಚು. ನೋಡಿ, ಆ ಬಟ್ಟೆಗಳನ್ನ ಸಪ್ರೇಟ್ ಕಟ್ ಮಾಡಿ ನಾನು ಟರ್ನ್ ಮಾಡಿದ್ದೀನಿ ಒಳಗಡೆ. ಮತ್ತು ಕಿನಾರಿ ಹಾಕ್ಕೊಳ್ಳೋಣ ಇದ್ರ ಮೇಲೆ. ಇದಕ್ಕೆ ಬೇಕಾದ್ರೆ ನೀವು ಲೇಸ್ ಹಾಕ್ಕೋಬೋದು, ಇಲ್ಲ ಶೋ ಬಟನ್ಸ್ ಹಾಕ್ಕೋಬೋದು. ನೀವು ಇದಕ್ಕೆ ಲೇಸ್ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ. ನನಗೆ ಕಸ್ಟಮರ್ ಬರೀ ಶೋ ಬಟನ್ ಹೇಳಿದರು, ನಾನು ಹಾಕ್ಕೊಟ್ಟಿದ್ದೀನಿ ಅವ್ರಿಗೆ. ಸೊ ಈ ಲುಕ್ಕು ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ನೀವು ನೆಕ್ಕಿಗೂ ಮಾಡ್ಬೋದು, ತೋಳಿಗೂ ಮಾಡ್ಬೋದು. ನೋಡಿ ಇದ್ರ ಲುಕ್ಕು. ಥ್ಯಾಂಕ್ಸ್.